ಭಾರತಿ ಅವಳು ನಿನಗಿಂತ ಚಿಕ್ಕೋಳು, ಸ್ವಲ್ಪ ಬುದ್ಧಿ ಕಡಿಮೆ. ಅವಳ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ನಿನ್ ಬ್ಯೂಟಿ ಹಾಳಾಗುತ್ತೆ ಅಷ್ಟೇ. ತಮಾಷೆ ಸಾಕು ಮನೋಜ್. ಸಂಜನಾ ನೀವು ಅನ್ಕೊಂಡಷ್ಟು ಮುಗ್ದೆ ಅಲ್ಲ. ಗೊತ್ತು ಭಾರತಿ, ಅವಳು ಒಂದಷ್ಟು ದಿನ ನನ್ನ ಹಚ್ಕೊಂಡಿದ್ಲು. ಆಗ ಗೊತ್ತಾಯ್ತು ಅವಳು ಎಷ್ಟು ಸೆನ್ಸಿಟಿವ್ ಅಂತ. ಅದಕ್ಕೆ ಅವಳನ್ನ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ನೋಡಿದೆ. ಅದು ಅಲ್ಲದೆ ನಾವಿಬ್ಬರು ಮದುವೆ ಆದ್ವಲ್ಲ, ಅದಕ್ಕೂ ಅವಳು ಕೋಪ ಇದೆ. ಒಂದಷ್ಟು ದಿನ ಎಲ್ಲ ಸರಿ ಹೋಗುತ್ತೆ ಬಿಡು. ಒಂದೊಂದ್ಸಲ ಅವಳ ವಿಷಯಕ್ಕೆ ನನಗೆ ತುಂಬ ಭಯ ಆಗುತ್ತೆ. ಭಾರತಿ, ಭಯ ಯಾಕೆ ಪಡ್ತೀಯ? ನಿನ್ನ ಜೊತೆ ನಾನಿಲ್ವಾ? ನನಗೇನು ಮಾಡಿಬಿಡ್ತಾಳೋ ಅನ್ನೋ ಭಯ ನನಗಿಲ್ಲ. ಈ ಮನೇಲಿ ನನ್ನನ್ನು ಬಿಟ್ಟು ತುಂಬ ಜನ ಇದ್ದಾರೆ, ಅದಕ್ಕೆ ಭಯ ಆಗ್ತಿದೆ. ಯೋಚನೆ ಮಾಡಬೇಡ, ಆ ಥರ ಏನೂ ಆಗೋದಿಲ್ಲ. ನೀವು ಮದುವೆ ಸಿಡಿನ ಎಲ್ರಿಗೂ ತೋರಿಸ್ಬೇಕು ಅಂತ ತಂದಿಟ್ಟಿದ್ರಲ್ಲ, ಅದನ್ನು ಅವಳು ಕದಿಯೋದಕ್ಕೆ ಪ್ರಯತ್ನ ಪಟ್ಟಿದ್ಲಂತೆ. ಸಿಡಿ ಬಗ್ಗೆ ಅವಳಿಗೆ ಯಾರು ಹೇಳಿದ್ರು? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಏನೋ ಉದ್ದೇಶ ಇಟ್ಕೊಂಡೆ ಶರತ್ನ ಮದುವೆ ಆಗಿದ್ದಾಳೆ ಅಂತ ನಿಮ್ಗೆ ಅನ್ಸಲ್ವಾ? ಓಹೋ, ಹೀಗೋ ಸಮಾಚಾರ. ನಾನು ಒಂದು ಸ್ವಲ್ಪ ಬುದ್ಧಿ ಖರ್ಚು ಮಾಡಿ ಮುಂದಾಲೋಚನೆಯಿಂದ ಆ ಸಿಡಿನ ಬೇರೆ ಕಡೆ ಇಟ್ಟಿದ್ದಕ್ಕಾಯ್ತು. ಇಲ್ಲ ಅಂದಿದ್ರೆ ನಾನೇ ನಿನ್ನ ಗಂಡ ಅಂತ ಪ್ರೂವ್ ಮಾಡೋಕ್ಕೆ ಇನ್ನೂ ಒಂದಷ್ಟು ದಿನ ಒದ್ದಾಡಬೇಕಾಗ್ತಿತ್ತು. ಸದ್ಯ ಆ ಕಷ್ಟ ತಪ್ಪಲ್ಲ, ಅಷ್ಟು ಸಾಕು. ಆದರೆ ನನಗೀಗಿರೋ ಚಿಂತೆ ಅದಲ್ಲ. ಅಪ್ಪ ಅಮ್ಮನ ಮನೆಗೆ ಹೋಗಿ ಬಂದಮೇಲೆ ಒಂಥರ ಇದ್ದಾರೆ, ಅದು ಯಾಕೆ ಅನ್ನೋದು. ಅಯ್ಯೋ, ನಾನು ಮರ್ತೇ ಬಿಟ್ಟಿದ್ದೆ. ಶೋಭಾ ಆಂಟಿ ಕಾಲ್ ಮಾಡಿದ್ರು, ನಾನು ರಿಸೀವ್ ಮಾಡಿದೆ ಅಂತ ಬೇಜಾರು ಮಾಡಿಕೊಂಡು ಕಾಲ್ ಕಟ್ ಮಾಡಿಬಿಟ್ರು. ಹಾಗಾದರೆ ನಾನೊಂದು ಕೆಲಸ ಮಾಡ್ತೀನಿ. ನಾಳೆ ಮನೆಗೆ ಹೋಗಿ ಅಮ್ಮನ ಮಾತಾಡಿಸಿ ಅಪ್ಪ ಯಾಕೆ ಹೀಗಿದ್ದಾರೆ ಅನ್ನೋದಕ್ಕೆ ಕಾರಣ ತಿಳ್ಕೊಂಬರ್ತೀನಿ. ಸರಿ, ನಾನು ಹೋಗಿ ಮಾವನವ್ರಿಗೆ ಔಷಧಿ ಕೊಟ್ಬಿಟ್ಟು ಬರ್ತೀನಿ. ಅಪ್ಪ ಎಲ್ಲಿ? ಬಾಲ್ಕನಿಲಿ ಧ್ಯಾನ ಮಾಡ್ತಿದ್ದಾರೆ. ಸರಿ ಮನೋಜ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ರು. ಈ ಫೋಟೋ ನೋಡು. ಯಾರಮ್ಮ ಈ ಮಗು? ಯಾರು ಅಂತ ಕೇಳ್ತಾ ಇದೀಯಾ? ಸರಿಯಾಗಿ ನೋಡು, ನೀನೇ ಅದು. ನಾನಾ? ಮಗು ಆಗಿದ್ದಾಗ ನಾನು ಇಷ್ಟೊಂದು ಚೆನ್ನಾಗಿದ್ನ? ಅಮ್ಮ, ನಾಳೆ ಈ ಫೋಟೋನ ಶೋಭಾ ಅಮ್ಮಂಗೆ ತೋರಿಸ್ತೀನಿ. ಅವ್ರನ್ನ ನೋಡಕ್ ಹೋಗ್ತಾ ಇದೀಯಾ? ಹೌದಮ್ಮ, ನಾನು ಭಾರತಿ ಹೋಗಿ ಮಾತಾಡ್ಸ್ಕೊಂಬರೋಣ ಅನ್ಕೊಂಡ್ವಿ. ಸರಿ. ಆಮೇಲೆ
ಈ ಫೋಟೋ ಹುಡ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಭಾರತಿ, ನೀನು ಮಗುವಾಗಿದ್ದಾಗ ತೆಗ್ಸಿರೋ ಫೋಟೋ ಇದೆಯಾ? ಇಲ್ಲ, ಯಾಕೆ? ಯಾಕಂದ್ರೆ ಇದ್ರ ಜೊತೆ ಫ್ರೇಮ್ ಹಾಕ್ಸಿಡೋದಕ್ಕೆ. ಭಾರತಿ, ನೀನು ಈಗಲೂ ಮಗು ಥರನೇ, ಮಕ್ಕಳ ಹಾಗೆ ನಿನ್ನ ಮನಸ್ಸು ನಿಷ್ಕಲ್ಮಶ. ಐ ಲವ್ ಯು ಭಾರತಿ. ನೀನು ನನ್ನ ಇಷ್ಟಪಡ್ತೀಯ ಅಲ್ವಾ? ಸಾರಿ, ನಾನು ನಿನ್ನ ಜೊತೆ ಮಾತಾಡ್ತೀನಿ, ನಗ್ತೀನಿ, ನಿಜ. ಆದರೆ ಅದರಿಂದ ಆಚೆಗೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಹಾಗಾದ್ರೆ ನೀನು ನನ್ನ ಗಂಡ ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಳ್ಳೋದು ಯಾವಾಗ? ಗೊತ್ತಿಲ್ಲ ಮನೋಜ. ಭಾವನೆಗಳು ಟೈಮ್ ಟೇಬಲ್ ಪ್ರಕಾರ ಬರೋದಿಲ್ಲ, ಅವು ತಾನಾಗೆ ಹುಟ್ಟಬೇಕು. ಅಲ್ಲಿವರೆಗೂ ನನಗೆ ನಿನ್ನ ಜೊತೆ ಸಲಿಗೆಯಿಂದ ಇರೋದಕ್ಕಾಗೋದಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಆಗ್ಲಿ ಭಾರತಿ, ನಿನಗೋಸ್ಕರ 7 ಜನ್ಮ ಕಾಯಕ್ಕೆ ರೆಡಿಯಾಗಿದ್ದೋನು ಇನ್ನೊಂದಷ್ಟು ದಿನ ಕಾಯಕ್ಕಾಗಲ್ವಾ? ಕಾಯ್ತೀನಿ. ನೀನು ನನ್ನನ್ನು ಪೂರ್ತಿಯಾಗಿ ಒಪ್ಕೊಳ್ಳೋವರೆಗೂ ನಾನು ಕಾಯ್ತೀನಿ. ಹಾಲು ತಗೊಳ್ಳಿ. ಬೇಡ. ಯಾಕೆ? ಮತ್ತಿನ್ನೇನು, ಇತ್ತೀಚೆಗೆ ಹಾಲು ಕುಡಿದ ತಕ್ಷಣ ನಿದ್ರೆ ಬರ್ತಾ ಇದೆ. ಮೊದಲೆಲ್ಲ ಹಿಂಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇನ್ಮೇಲೆ ಹಾಲು ಕುಡಿಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ, ನಾನು ಹಾಲ್ಗೆ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿಕೊಡ್ತಿರೋದು ಇವ್ರಿಗೇನಾದರೂ ಗೊತ್ತಾಗೋಯ್ತಾ? ಶರತ್, ನಾನು ಹಾಲ್ಗೆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿಕೊಡ್ತಿದ್ದೀನಿ. ಅದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಿರ್ಬೇಕು ಅಷ್ಟೆ. ನಾಳೆಯಿಂದ ಬರೀ ಹಾರ್ಲಿಕ್ಸ್ ಮಾತ್ರ ಮಿಕ್ಸ್ ಮಾಡಿಕೊಡ್ತೀನಿ, ಸರಿನಾ? ಇವತ್ತು ಒಂದಿನ ಹಾಲು ಕುಡೀರಿ. ನೀನನ್ನು ತುಂಬ ಪ್ರೀತಿ ಮಾಡ್ತೀಯ, ಆದರೂ ಯಾಕೋ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀಯ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಶರತ್, ಪ್ರೀತಿ ಇದೆ ಅಂದಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಾ? ಹಾಗೆಲ್ಲ ಏನೂ ಇಲ್ಲ. ಮೊದಲು ಈ ಹಾಲು ಕುಡೀರಿ. ಕುಡಿಲೇಬೇಕಾ? ಸರಿ, ಕೊಡು.
ಜೀವನ ಇನ್ನೂ ದೊಡ್ಡದಿದೆ. ಮೊದಲು ನಾವೇನಾದರೂ ಸಾಧನೆ ಮಾಡೋ ಕಡೆ ಯೋಚನೆ ಮಾಡಬೇಕು. ಇದೆಲ್ಲ ಇದ್ದಿದ್ದೆ ಅಲ್ವಾ, ಇದ್ರಲ್ಲಿ ನಾವು ಮೈ ಮರೆತು ನಮ್ಮ ಗುರಿನ ಮರಿಬಾರ್ದಲ್ವಾ? ಶರತ್ 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 ಶರತ್, ನಾನು ನಿಮ್ಮನ್ನ ಮದುವೆ ಆಗಿರೋದು ನಿಮ್ಮ ಹೆಂಡತಿಯಾಗಿ ಈ ಮನೆ ಚಾಕ್ರಿ ಮಾಡ್ಕೊಂಡಿರೋದಕ್ಕಲ್ಲ, ಈ ಮನೆ ರಾಣಿಯಾಗಿ ಮೆರೆಯೋದಕ್ಕೆ, ಮನೋಜ್ ಪಾರ್ತಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ. ಅಲ್ಲಿವರೆಗೂ ನನಗೆ ಬೇರೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಮನೆ ಈ ರೇಂಜ್ಗೆ ಸೈಲೆಂಟ್ ಆಗಿದೆ ಅಂದರೆ ನೆಕ್ಲೆಸ್ ಕಳ್ಳತನ ಆಗಿರೋದು ಜಯಮಣಿಗೆ ಗೊತ್ತಿಲ್ಲ ಅಂತ ಅರ್ಥ. ಆದರೂ ನನ್ನ ಜಾಗ್ರತೆಯಲ್ಲಿ ನಾನು ಇರಬೇಕಪ್ಪ. ಯಾಕೋ ಹಸಿವು ಆಗ್ತಾಯಿದೆ, ನೋಡೋಣ. ಯಾಕೆ ಮಲಗಿಲ್ವಾ? ನೀನು ಮಲ್ಕೊಂಡಿರ್ತೀಯ, ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ ಒಬ್ಬನೇ ಹೋಗ್ತಿದ್ದೆ. ಮಲ್ಕೋಬೇಕಮ್ಮ, ಇಲ್ಲೊಂದು ಅಸಿಡಿಟಿ ಆಗುತ್ತೆ, ಗ್ಯಾಸ್ ತುಂಬಿಬಿಡುತ್ತೆ. ನಾನು ನೆಮ್ಮದಿಯಾಗಿ ಮಲ್ಕೊಳಕ್ಕೆ ನೀವೆಲ್ಲಿ ಬಿಡ್ತೀರಾ? ಅಯ್ಯೇ, ನಾನೇನು ಮಾಡಿದೆ? ನಾನು ನನ್ನ ಪಾಡಿಗೆ ದೇವ್ರ ಥರ ಸೈಲೆಂಟಾಗಿ ಹೋಗ್ತಾ ಇದ್ದೀನಿ. ನಾಟಕ ಎಲ್ಲ ಸಾಕು. ನೆಕ್ಲೆಸ್ ಏನು ಮಾಡಿದ್ರಿ ಹೇಳಿ? ನೆಕ್ಲೆಸಾ? ಯಾವ ನೆಕ್ಲೆಸು? ರವಿ ಭವಾನಿ ಕೊಡ್ಸಿರೋ ನೆಕ್ಲೆಸ್ ಕಣ್ರಿ. ಓ, ರವಿ ಭವಾನಿ ಕೊಡ್ಸಿದ ನೆಕ್ಲೆಸಾ? ನನಗೇನು ಗೊತ್ತು? ಅಲ್ಲ ಕಣೆ, ಅದನ್ನು ಭದ್ರವಾಗಿ ಬೀರಲಿಟ್ಟು ಬೀಗ ಹಾಕಿದ್ದು ನೀನೇ ತಾನೆ? ಹೌದು, ಬೀಗ ಹಾಕಿದ್ ನಾನು, ಆದ್ರೆ ನೆಕ್ಲೆಸ್ ಕದ್ದಿರೋದು ನೀವು. ನೋಡಿ, ರವಿ ಭವಾನಿ ಕೊಡ್ಸಿದ್ದು ಅದನ್ನ. ನೀವು ಅದ್ರ ಮೇಲೆ ಕಣ್ಣು ಹಾಕ್ಬೇಡಿ, ಒಳ್ಳೇದಾಗಲ್ಲ. ಮರ್ಯಾದೆಯಾಗಿ ಹೇಳಿ, ನೆಕ್ಲೆಸ್ ಏನ್ ಮಾಡಿದ್ರಿ? ಅಯ್ಯೋ ದೇವ್ರೆ, ಬೆಳಗ್ಗೆ ಮನೆ ಬಿಟ್ಟು ಹೋದವನು ರಾಮಕೃಷ್ಣ ಅಂತ ಈಗ ಮನೆ ಒಳಗೆ ಬರ್ತಾ ಇದ್ದೀನಿ. ಅಂಥದ್ರಲ್ಲಿ ನಾನೇ ಕದ್ದವನ್ ಥರ ನನ್ನನ್ನೇ ಎನ್ಕ್ವೈರಿ ಮಾಡ್ತಿಲ್ಲ. ನಿಜವಾಗ್ಲೂ ನೀವು ನೆಕ್ಲೆಸ್ ಕದ್ದಿಲ್ವಾ? ನಿನ್ನಾಣೆಗೂ ಕದ್ದಿಲ್ಲ ಕಣೆ. ತೆಗಿರಿ ಕೈನ. ಜಯ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನೀನೇ ಎಲ್ಲಾದ್ರೂ ಇಟ್ಟಿರ್ತೀಯ, ಹುಡುಕು ಸರಿಯಾಗಿ. ರೀ, ಕೇಳಿಸ್ಕೊಂಡ್ಯಾ ಭವಾನಿ ನಿಮ್ಮಪ್ಪ ಮಾತಾಡಿದ್ದನ್ನ? ಇವರಲ್ದೆ ಈ ಮನೇಲಿ ನೆಕ್ಲೆಸ್ನ ಯಾರು ಕದಿಯೋಕ್ ಸಾಧ್ಯ ಹೇಳು? ಆದ್ರೆ ಈಗ ನೋಡು ಹೇಗೆ ಮಾತಾಡ್ತಾ ಇದ್ದಾರೆ. ರವಿಗೆ ವಿಷಯ ಗೊತ್ತಾಗ ಹೋದ್ರೆ ನಮ್ ಮರ್ಯಾದೆ ಹೋಗುತ್ತೆ ಭವಾನಿ. ಅಯ್ಯೋ ದೇವ್ರೆ. ಭಾರತಿ, ನೀನು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಗೊತ್ತಾ? ಹಾಗೆ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಮನೋಜ್, ಶೋಭಾ ಆಂಟಿ ಮನೆಗೆ ಹೋಗಬೇಕು.
ಮರ್ತ್ಬಿಟ್ರಾ? ಅಯ್ಯೋ ಸಾರಿ, ಮರ್ತೇ ಬಿಟ್ಟಿದ್ದೆ. ನೀನು ಬೇಗ ರೆಡಿ ಆದರೆ ಹೊರಡ್ಬೋದಪ್ಪ. ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರೆ ನಾನು ಬೇಗ ರೆಡಿ ಆಗ್ಬೋದು. ಆಯಿತು, ನೀನು ರೆಡಿ ಆಗೋವರೆಗೂ ನಾನು ಏನೂ ಮಾತಾಡಲ್ಲ, ಓಕೆನಾ? ನಾನು ರೆಡಿ. ಹೊರಡೋಣವಾ? ಭಾರತಿ, ನನ್ನ ಚಿಕ್ಕ ವಯಸ್ಸಿನ ಫೋಟೋ ಐತಲ್ಲ, ಅದಿಟ್ಕೋ. ತಗೊಳ್ಳಿ, ನೀವೇ ಕೊಡಿ. ಬೇಡ, ನಿನ್ನ ಹತ್ರನೇ ಇರಲಿ, ನೀನೇ ಅಮ್ಮನಿಗೆ ತೋರಿಸಿವಂತೆ. ಸರಿ, ಹೊರಡೋಣ? ಅಮ್ಮ, ಅಮ್ಮ. ಅನುಜ, ಅನುಜ, ಅನುಜ. ಯಾಕಮ್ಮ, ನನ್ನ ಹತ್ರ ಮಾತಾಡೋದಿಲ್ವಾ? ಆ ಪ್ರಶ್ನೆನ ನಾನು ನಿನ್ನನ್ನು ಕೇಳಬೇಕು. ಇಷ್ಟು ದಿನ ನನ್ನ ಹತ್ರ ಮಾತಾಡಬೇಕು, ನನ್ನ ನೋಡಬೇಕು ಅಂತ ನಿಂಗೆ ಅನ್ನಿಸ್ಲೇ ಇಲ್ಲ ಅಲ್ವಾ? ಅಮ್ಮ, ನಾನು ನೀನು ಅವಾಯ್ಡ್ ಮಾಡಲಿಲ್ಲ. ಅದೇನಾಯ್ತು ಅಂದರೆ, ಇದೆಲ್ಲ ಆದಮೇಲೆ ನಿಮ್ಮ ಹತ್ರ ಮಾತಾಡೋಣ ಅಂತ ಮನೆಗೆ ಬಂದಿದ್ದೆ. ಆಗ ನೀವು ಮೊಬೈಲ್ನ ಮನೇಲೆ ಬಿಟ್ಟು ಹೊರಗಡೆ ಹೋಗಿದ್ರಿ. ಅಮ್ಮ, ಇದಕ್ಕೆಲ್ಲ ಕಾರಣ ಭಾರತೀನಿ ಅಂತ ನೀವು ಕೋಪ ಮಾಡ್ಕೊಂಡಿದ್ರಿ. ಅದಕ್ಕೆ ಇವಳನ್ನು ಜೊತೆನೇ ಕರ್ಕೊಂಬಂದೆ. ಆಂಟಿ, ಇವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆಯೋ ನನಗೂ ಅಷ್ಟೇ ಇದೆ. ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದವಳಲ್ಲ. ಆದರೂ ನನ್ನಿಂದ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಯ್ಯೋ, ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ ಭಾರತಿ? ನಿಮ್ಮಿಬ್ಬರನ್ನು ತಪ್ಪಾಗಿ ತಿಳ್ಕೊಂಡಿದ್ದು ನಾನೇ ನಿಮ್ಮಿಬ್ಬರನ್ನು ಕ್ಷಮೆ ಕೇಳಬೇಕು. ಆಂಟಿ, ನೀವು ಈ ರೀತಿ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ. ನಿನಗೆ ನಾನು ಬೇಜಾರು ಮಾಡಿಸಲ್ಲ, ಸರಿನಾ? ಅಮ್ಮ, ಅಪ್ಪ ಇಲ್ಲಿಗೆ ಬಂದಿದ್ದರಂತೆ. ಏನು ಮಾತಾಡಿದ್ರು? ಯಾಕಮ್ಮ, ಅಪ್ಪ ಸರಿ ಮಾತಾಡ್ಲಿಲ್ವಾ? ಅವರು ಸರಿಯಾಗಿ ಮಾತಾಡ್ಸಿದ್ರು ಕಣೋ. ನಾನೇ ಅವ್ರ ಹತ್ರ ಸರಿಯಾಗಿ ಮಾತಾಡಲಿಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಮಾವ ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಹಾಗೇನಿಲ್ಲ, ಅದು 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 ಮನೋಜನಲ್ಲೇ ಇರಿಸ್ಕೊಂಡ್ಬಿಟ್ಟಿದಾರಲ್ಲ, ಇಲ್ಲಿ ಕಳಿಸ್ಲೇ ಇಲ್ವಲ್ಲ ಅನ್ನೋ ಬೇಜಾರಲ್ಲಿ ನಾನು ಸರಿಯಾಗಿ ಮಾತಾಡಲಿಲ್ಲ. ಈ ಸಮಸ್ಯೆ ಬರಬಾರ್ದು ಅಂದರೆ ನೀವು ಅಲ್ಲಿಗೆ ಬಂದಿದ್ಬಿಡಿ. ಹೌದಮ್ಮ, ಇವತ್ತೇ ನಮ್ಮ ಜೊತೆ ಹೊರಡು. ಇಲ್ಲಪ್ಪ, ನಾನು ಈ ಮನೆ ಬಿಟ್ಟು ಬರಲ್ಲ. ಒಂದು ಕೆಲಸ ಮಾಡಿ,
ನೀವಿಬ್ರು ಇಲ್ಲೇ ಬಂದು ನನ್ನ ಜೊತೆ ಇದ್ಬಿಡಿ. ಅಮ್ಮ ಈಗ ನೀವು ನಿಮ್ಮ ಹಠ ಬಿಡಲಿಲ್ಲ ಅಂದರೆ ಅಷ್ಟೇ ಮತ್ತೆ. ಏನು ಮಾಡ್ತೀಯಾ? ಕೋಪ ಮಾಡ್ಕೋತೀಯಾ? ನನ್ನ ಜೊತೆ ಮಾತಾಡೋದು ಬಿಟ್ಬಿಡ್ತೀಯಾ? ಅಮ್ಮ ಪ್ಲೀಸ್. ಸರಿ, ನೀವಿಬ್ರು ಕೂತೀರಿ, ನಾನು ತಿನ್ನೋಕ್ಕೇನಾದ್ರು ಮಾಡ್ಕೊಂಡು ಬರ್ತೀನಿ.